ಓಕೆ, ಆತ್ಮೀಯ PS ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಪ್ರಕಾಶ್ ಮಾಡ್ಯಾಳ. ಇವತ್ತಿನ ದಿವಸ ನೇರ ಪ್ರಸಾರಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಭಾಳ ದಿನಗಳಿಂದ ಒಂದು ಒಂದೆರಡು ವಿಷಯಗಳನ್ನು ಏನಪ್ಪ ಅಂತಂದ್ರೆ ಇಟ್ಕೊಂಡು PS ನ್ಯೂಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ಪ್ರಕಾಶ್ ಮಾಡ್ಯಾಳ. ಇವತ್ತಿನ ಒಂದು ನೇರ ಪ್ರಸಾರದಲ್ಲಿ ನಾನು ಬಂದಿರತಕ್ಕಂಥದ್ದು ಒಂದು ವಿಷಯವನ್ನು ಕುರಿತು ಮಾತನಾಡಲಿಕ್ಕೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ನಾವೆಲ್ಲರೂ ಪತ್ರಿಕೋದ್ಯಮವನ್ನು, ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ ನಾವು ಪತ್ರಿಕೋದ್ಯಮವನ್ನು ಅನುಭವಿಸ್ತಾ ಇದ್ದೀವಿ. ಒಂದು ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ 4ನೇ ಅಂಗ ಎಂಬಂತೆ ಪತ್ರಿಕಾ ರಂಗ ಇದೆ. ಈ ಪತ್ರಿಕಾ ರಂಗದಲ್ಲಿ ಏನಪ್ಪ ಅಂತಂದರೆ, ನಾವು ಯಾವುದಕ್ಕೆ ಪತ್ರಿಕೆ ಅಂತ ಕರಿತೀವಿ, ಯಾವುದಕ್ಕೆ ಮಾಧ್ಯಮ ಅಂತ ಕರಿತೀವಿ ಅಂತಂದರೆ, ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ. ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಏನಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ. ನಾವು ಮೀಡಿಯಾವನ್ನು ಏನಪ್ಪ ಅಂತಂದರೆ ನಾವು 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಆಡಿಯೋ ಆ್ಯಂಡ್ ವಿಡಿಯೋ, ಪ್ರಿಂಟ್ ಮೀಡಿಯಾ. ಇವೆಲ್ಲ ಏನಪ್ಪ ಅಂತಂದರೆ ಮಾಧ್ಯಮವನ್ನು ನಾವು ನೋಡಲಿಕ್ಕಾಗಿ ಒಂದು ಏನು ಅಂತ ಕೇಳಿದರೆ, ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ. ಪತ್ರಿಕೋದ್ಯಮ ಮತ್ತು ಸಮೂಹ ಮಾಧ್ಯಮ ಅಧ್ಯಯನ ಮಾಡುವಂಥ ಸಂದರ್ಭದೊಳಗೆ ಪತ್ರಿಕೋದ್ಯಮವನ್ನು ಪ್ರಿಂಟ್ ಮೀಡಿಯಾದಲ್ಲಿ ಇಟ್ಕೊಂಡು ಮತ್ತು ಸಮೂಹ ಮಾಧ್ಯಮವನ್ನು ಏನಪ್ಪ ಅಂತಂದರೆ ನಾವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇಟ್ಕೊಂಡು ನೋಡಬೇಕಾಗ್ತದೆ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮೊದಲಿಗೆ ನಾವೇನಪ್ಪ ಅಂತಂದ್ರೆ ಪ್ರಿಂಟ್ ಮೀಡಿಯಾಗಳನ್ನು ನೋಡುವ. ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಅಥವಾ ಇತಿಹಾಸ ಪೂರ್ವದಲ್ಲಿ ಅಥವಾ ಇತಿಹಾಸದ ಕಾಲಘಟ್ಟದಲ್ಲಿ ಮಾನವ ಅಭಿವೃದ್ಧಿ ಹೊಂದುವಂತಹ ಸಂದರ್ಭದೊಳಗೆ, ಸಂವಹನ ತಂತ್ರಜ್ಞಾನ ಇಲ್ಲದೇ ಇರುವಂತಹ ಸಂದರ್ಭದೊಳಗೆ, ಒಂದು ಈ ಎಲೆಗಳ ಮೇಲೆ, ಕಲ್ಲುಗಳ ಮೇಲೆ, ಈ ತೊಗಟೆಗಳ ಮೇಲೆ, ಕಟ್ಟಿಗೆಯ ಮೇಲೆ ವಿವಿಧವಾಗಿ ಏನಪ್ಪ ಅಂತಂದರೆ ನಾವು ಮುದ್ರಣವನ್ನು ನೋಡ್ತೀವಿ. ಮೊದಲು ಬಟ್ಟೆ ಮೇಲೆ, ತಾಳೆಗೆರೆ ಏನಪ್ಪ ಅಂತಂದ್ರೆ ನಾವು ತಾಡೋಲೆ